ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಸರ್ಸುಲಾಗ್ಸ್. ಇವತ್ತಿನ ನಮ್ಮ ರೆಸಿಪಿ ಸೋಯಾ ಹಾಗೆ ಚೀಸನ್ನು ಬಳಸ್ಕೊಂಡು ಹೆಲ್ತಿಯಾಗಿರ್ತಕ್ಕಂಥ ಒಂದು ಪರಾಟ ರೆಸಿಪಿನ ರೆಡಿ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಪರಾಟನ ರೆಡಿ ಮಾಡಿಕೊಂಡ್ರೆ ಒಂದು ಪರಾಟ ತಿಂದರೆ ಸಾಕು, ಹೊಟ್ಟೆ ತುಂಬಿದಂಥ ಅನುಭವ ಆಗುತ್ತೆ. ಹೆಚ್ಚು ಪ್ರೋಟೀನ್ ಇರ್ತಕ್ಕಂಥ ಆಹಾರನ ಸೇವನೆ ಮಾಡಬೇಕು ಅನ್ನೋರು ಈ ರೆಸಿಪಿನ ಫಾಲೋ ಮಾಡಬಹುದು. ಇದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ಬಟ್ಲಷ್ಟು ಸೋಯಾನ ಹಾಕ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಇದು ಬೇಯ್ತಾ ಇರಲಿ, ಅಷ್ಟರೊಳಗಡೆ ನಾವು ಪರಾಟೆಗೆ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಒಂದು ಕಡೆಗೆ ಒಂದು ಬಟ್ಲಷ್ಟು ಗೋಧಿ ಹಿಟ್ಟು, ಸ್ವಲ್ಪ ಜೀರಿಗೆ ಹಾಗೆ ಉಪ್ಪನ್ನು ಸೇರಿಸ್ಕೊಂಡು ಮೊದಲಿಗೆ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರನ್ನು ಸೇರಿಸ್ಕೊತ ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ನಂತರ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳೋಣ. 1 ಸ್ಪೂನಷ್ಟು ಎಣ್ಣೆ ಸಾಕಾಗತ್ತೆ. ಈ ರೀತಿ ಇದನ್ನು ಚೆನ್ನಾಗಿ ನಾದ್ಕೋಬೇಕು. ಆವಾಗ ಪರಾಟ ತುಂಬ ಚೆನ್ನಾಗಿ ಬರುತ್ತೆ. ಇದು ರೆಡಿಯಾಗಿದೆ ಹಿಟ್ಟು. ಇದರ ಮೇಲೆ ಒಂದು ಮುಚ್ಚಳನ ಮುಚ್ಚಿ ಸ್ವಲ್ಪ ಹೊತ್ತು ಇದನ್ನು ನೆನೆಯೋಕ್ಕೆ ಬಿಡೋಣ. ಅಷ್ಟರೊಳಗಡೆ ಸೋಯಾ ಬೆಂದಿರುತ್ತೆ. ಅದರ ನೀರೆಲ್ಲ ತೆಗೆದು ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಒಂದು ಸಣ್ಣ ಮಿಕ್ಸಿ ಜಾರನ್ನು ತಗೊತಾ ಇದ್ದೀನಿ. ಅದಕ್ಕೆ ಬೆಂದಿರ್ತಕ್ಕಂಥ ಸೋಯಾನ ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯನ್ನು ಸೇರಿಸ್ಕೊತಾ ಇದ್ದೀನಿ. ಒಂದು 10ರಿಂದ 20 ಕರಿಬೇವಿನ ಎಲೆಗಳನ್ನು ಸೇರಿಸ್ಕೊತಾ ಇದ್ದೀನಿ. ಕೊತ್ತಂಬರಿ ಪುದೀನವನ್ನು ಶುದ್ಧವಾಗಿ ತೊಳೆದು ಇದರಲ್ಲಿ ಹಾಕ್ಕೊಳ್ಳೋಣ. ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಮೇಯ್ನಾಗಿ 1 ಸ್ಪೂನಷ್ಟು ಹುರಿಗಡಲೆನ ಸೇರಿಸ್ಕೊಂಡ್ರೆ ಸ್ಟಫಿಂಗು ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಜೀರಿಗೆನ ಸೇರಿಸ್ಕೊಳ್ಳೋಣ. ಇದರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸ್ಕೊಂಡು ತರಿಯಾಗಿ ಪುಡಿ ಮಾಡ್ಕೊಂಡು ಬಂದುಬಿಡೋಣ. ಇದಕ್ಕೆ ನೀರೇನು ಸೇರಿಸೋಕ್ಕೆ ಹೋಗಬಾರ್ದು. ಸೋಯಾ ಸಾಫ್ಟಾಗಿರೋದ್ರಿಂದ ಬೆಂದಿರೋದ್ರಿಂದ ಅದೇ ನೀರು ಸಾಕಾಗುತ್ತೆ. ಈ ರೀತಿ ಇದನ್ನು ಪುಡಿ ಮಾಡಿಕೊಂಡು ಒಂದು ಬಟ್ಲಲ್ಲಿ ಹಾಕ್ಕೊಂಡು ಇಟ್ಕೊಳ್ಳೋಣ. ಇವಾಗ ಪರಾಟ ಹಿಟ್ಟು ಸಹ ರೆಡಿಯಾಗಿದೆ. ಚಪಾತಿಗಿಂತಲೂ ಸ್ವಲ್ಪ ಜಾಸ್ತಿ ಆಗಿರ್ತಕ್ಕಂಥ ಉಂಡೆನ ಮಾಡ್ಕೋಬೇಕು. ದೊಡ್ಡದಾಗಿರ್ತಕ್ಕಂಥ ಉಂಡೆನ ಸ್ವಲ್ಪ ಒಣ ಹಿಟ್ಟನ್ನು ಸೇರಿಸ್ಕೊಂಡು ಚಪಾತಿನ ಯಾವ ರೀತಿ ಲಟ್ಟಿಸ್ಕೊತೀವೋ ಅದೇ ರೀತಿ ಲಟ್ಟಿಸ್ಕೊತಾ ಇದ್ದೀನಿ. ಹಿಟ್ಟನ್ನು ಸ್ವಲ್ಪ ಹೆಚ್ಚಾಗಿ ಸೇರಿಸ್ಕೊಂಡು ಲಟ್ಟಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಚಿಕ್ಕದಾಗಿ ಚಪಾತಿನ ಲಟ್ಟಿಸ್ಕೊಂಡು ಅದರ ಮೇಲೆ ನಾವು ಸೋಯಾನ ಪುಡಿ ಮಾಡಿಟ್ಕೊಂಡಿರ್ತಕ್ಕಂಥದ್ದನ್ನು ಸೇರಿಸ್ಕೊಳ್ಳೋಣ. ಇದರ ಜೊತೆಗೆ ನಾನು ಚೀಸ್ ಸ್ಲೈಸನ್ನು ಸೇರಿಸ್ಕೊತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಜೊತೆಗೆ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ತಾ ಇರ್ತೀರಾ ಅನ್ನೋರು ಈ ರೆಸಿಪಿನ ಫಾಲೋ ಮಾಡಬಹುದು. ಇವಾಗ ಈ ಸ್ಟಫಿಂಗ್ ಎಲ್ಲ ಆಚೆ ಬರ್ತೀರಾ ನಿಧಾನಕ್ಕೆ ಇದನ್ನು ಫೋಲ್ಡ್ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ ಹಿಟ್ಟೇನಾದರೂ ಇದ್ದರೆ ಇದನ್ನು ತೆಗೆದುಬಿಡಬೇಕು. ಸ್ವಲ್ಪ ಒಣ ಹಿಟ್ಟನ್ನು ಸೇರಿಸ್ಕೊಂಡು ಚಪಾತಿನ ಯಾವ ರೀತಿ ಲಟ್ಟಿಸ್ಕೊತೀವೋ ಅದೇ ರೀತಿ ಇದನ್ನು ಲಟ್ಟಿಸ್ಕೊಳ್ಳೋಣ. ನಿಧಾನಕ್ಕೆ ಸ್ಟಫಿಂಗ್ ಆಚೆ ಬರ್ದಿರ ಇದನ್ನು ಲಟ್ಟಿಸ್ಕೋಬೇಕು. ತುಂಬ ರುಚಿಯಾಗಿರ್ತಕ್ಕಂಥ ರೆಸಿಪಿ, ಪ್ರತಿಯೊಬ್ಬರಿಗೂ ಸಹ ಇಷ್ಟ ಆಗುತ್ತೆ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅಥವಾ ನೈಟ್ ಡಿನ್ನರ್ಗೆ ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿರ್ತಕ್ಕಂಥ ಪರಾಟ ರೆಸಿಪಿ. 2 ಕಡೆ ಸ್ವಲ್ಪ ಒಣ ಹಿಟ್ಟನ್ನು ಸೇರಿಸ್ಕೊಂಡು ನಮಗೆ ಎಷ್ಟು ದೊಡ್ಡದಾಗಿ ಪರಾಟ ಬೇಕಾಗುತ್ತೋ ಅಷ್ಟು ದೊಡ್ಡದಾಗಿ ಲಟ್ಟಿಸ್ಕೋಬಹುದು. ಚಪಾತಿಗಿಂತನೂ ಸ್ವಲ್ಪ ದಪ್ಪಕ್ಕಿದ್ರೆ ಪರಾಟ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದು ರೆಡಿಯಾಗಿದೆ. ಹೆಂಚನ್ನು ಬಿಸಿ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹೆಂಚು ಮೇಲೆ ಹಾಕ್ಕೊಂಡು ಪರಾಟನ ಸೇರಿಸಿ 2 ಕಡೆ ಕೆಂಬಣ್ಣ ಬರೋವರೆಗೂ ಪರಾಟ ಮೇಲೆ ತುಪ್ಪ ಆಗಲಿ ಎಣ್ಣೆ ಆಗಲಿ ಅಥವಾ ಬೆಣ್ಣೆ ಆಗಲಿ ಸೇರಿಸ್ಕೊಂಡು ನಾವು ಇದನ್ನು ಸುಟ್ಕೋಬಹುದು. ಡಯಟ್ ಮಾಡೋರು ಅರ್ಧ ಸ್ಪೂನ್ ತುಪ್ಪದಿಂದ ಇದನ್ನು ಸುಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಬೆಣ್ಣೆನ ಸೇರಿಸಿ ಚೆನ್ನಾಗಿ 2 ಕಡೆನೂ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ರುಚಿ ತುಂಬ ಚೆನ್ನಾಗಿರುತ್ತೆ. ಸೂಪರಾಗಿರ್ತಕ್ಕಂಥ ಬ್ರೇಕ್ಫಾಸ್ಟ್ ರೆಸಿಪಿ ಅಂತ ಹೇಳಬಹುದು.
ಇವಾಗ ಇದು 2 ಕಡೆ ಕೆಂಬಣ್ಣ ಬಂದಿದೆ, ಚೆನ್ನಾಗಿ ಇದು ಫ್ರೈ ಆಗಿದೆ. ಇದನ್ನು ತೆಗೆದು ನಮಗೆ ಎಷ್ಟು ಪರಾಟ ಬೇಕಾಗುತ್ತೋ ಅಷ್ಟು ಪರಾಟಗಳನ್ನು ಒಂದಾದ ನಂತರ ಒಂದು ಸುಟ್ಕೋಬಹುದು. ಇದರ ಜೊತೆಗೆ ನಾವು ಮೊಸರನ್ನು ಸೇರಿಸಿ ತಿಂದರೆ ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಮಸಾಲೆ ಎಲ್ಲ ಉಪ್ಪು ಖಾರ ಎಲ್ಲ ಸೇರಿಸಿರೋದ್ರಿಂದ ಹಾಗೆ ತಿನ್ನೋಕ್ಕೂ ಸಹ ತುಂಬ ರುಚಿಯಾಗಿರುತ್ತೆ. ಬೆಣ್ಣೆ ಸೇರಿಸಿರ್ತೀರಲ್ವ, ಅದರಿಂದ ರುಚಿ ಅದ್ಭುತವಾಗಿರುತ್ತೆ ಅಂತ ಹೇಳಬಹುದು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಒಟ್ಟಿಗೆ ಮತ್ತೆ ಸಿಗೋಣ. ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನಷ್ಟು ಹೊಸ ಹೊಸ ರೆಸಿಪಿಗಳೊಟ್ಟಿಗೆ ನಿಮ್ಮೊಂದಿಗೆ ಬರ್ತಾ ಇರ್ತೀನಿ. ಹಲವಾರು ಪರಾಟ ರೆಸಿಪಿಗಳನ್ನು ನನ್ನ ವಿಡಿಯೋದಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಹೋಗಿ ನೋಡಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.